ನಮಸ್ಕಾರ. ಇವತ್ತು ಈ ಒಂದು ನಮ್ಮ MG ರೋಡ್ನಲ್ಲಿ ಒಂದು ಪ್ಯಾಂಜಿಯೋ ಅಂತೇಳಿ ಒಂದು ಕ್ಲಬ್ ಅನ್ನ ನಾನು ತಿಳಿದ ಮಟ್ಟಿಗೆ ಯಾರೋ ಹೊರ ರಾಜ್ಯದವರು ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬಂತು. ಇದನ್ನು ನಾನು ಕೂಲಂಕುಷವಾಗಿ ವಿಚಾರಿಸಿ ಮತ್ತೆ ಅಲ್ಲಿ ಯಾರೋ ನಮ್ಮ ಕೆಲವರು ಸ್ನೇಹಿತರು ಹೋಗಿದ್ರು ಅಂತನೂ ಸಹ ಮಾಹಿತಿ ಬಂತು. ಇವೆಲ್ಲ ಮಾಹಿತಿಗಳನ್ನ ನಾನು ಕಲೆ ಹಾಕ್ತಾ ಹೋದಂತ ಸಮಯದಲ್ಲಿ ಇಲ್ಲಿ ಏನಂತಂತಂದ್ರೆ ನಮ್ಮ ಇಲ್ಲಿನವರು ಸ್ಥಳೀಕರು ಯಾರು ಹೋದ್ರೆ ಈ ಪ್ಯಾಂಜೋಗೆ ಅವ್ರ ಮೇಲೆ ಒಂಥರ ದಬ್ಬಾಳಿಕೆ ಮಾಡುವಂಥದ್ದು, ರೌಡಿಸಮ್ ಮಾಡುವಂಥದ್ದು, ಬೌನ್ಸರ್ಗಳನ್ನ ಇಟ್ಕೊಂಡು ಇಲ್ಲಿ ಒಬ್ಬ ಯಾರೋ ಮ್ಯಾನೇಜರ್ ಒಬ್ಬ ಇದ್ದಾನೆ. ಅವನು ಮೂಲತಃ ಕೇರಳದವನಂತೆ. ಅವನು ಕನ್ನಡ ಬರೋದಿಲ್ಲ. ನಮ್ಮವ್ರನ್ನ ಕೇಳ್ತಾನಂತೆ, ಏಯ್ ಇಂಗ್ಲಿಷ್ ಬರ್ತಾ ನಿನಗೆ ಅಂತ ಹೇಳಿ ಕೇಳ್ತಾನಂತೆ. ಈ ರೀತಿ ನಮ್ಮ ನಾಡಿನ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಸಹ ಮಾಡ್ತಾ ಇದ್ರು ಅಂತ ಮಾಹಿತಿ ಬಂತು. ಅದೇ ನಂತರ ಇನ್ನು ಮುಂದುವರೆದ ಭಾಗವಾಗಿ ನಾನು ಮುಂದೆ ಇನ್ನು ಏನೇನು ಇದರ ಸಮಸ್ಯೆಗಳೇನು ಅಂತ ಹೇಳಿ ಹಲವಾರನ್ನ ವಿಚಾರಣೆ ಮಾಡಲಾಗಿ ಅವಾಗ ಒಂದೊಂದೇ ವಿಷಯಗಳು ಮಾಹಿತಿ ಬಂತು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನಮ್ಮ ನಾಡಿನ ಯುವಕ ಯುವತಿಯರು ಇಲ್ಲಿ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದಂತೆ. ಇದನ್ನ ಇಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಅಲ್ಲಿ ಹೋಗಿ ಇವರು ಧೂಪಪಾನ ಮಾಡೋದು, ಮದ್ಯಪಾನ ಮಾಡೋದು, ಅದ್ರ ಜೊತೆಗೆ ಮಾದಕ ದ್ರವ್ಯಗಳನ್ನು ಸಹ ಸೇರ್ತಾರೆ ಅಂತೇಳಿ ಮಾಹಿತಿ ಬಂತು. ಈ ರೀತಿ ಹೋಗಿ ಅಲ್ಲಿ ಸೇದ್ಕೊಂಡು ನೃತ್ಯ ಮಾಡುವಂತದ್ದು, ಮ್ಯೂಸಿಕ್ ನ ತುಂಬಾ ಜೋರ್ ಮಟ್ಟದಲ್ಲಿ ಇಟ್ಕೊಂಡು ನೃತ್ಯ ಮಾಡ್ಕೊಂಡಿರುವಂತದ್ದು, ಮತ್ತೆ ಸಮಯನೇ ಇಲ್ಲ, ನಿಗದಿನೇ ಇಲ್ಲ, ರಾತ್ರಿ 11:30 ಆಗ್ಬೋದು, 12 ಗಂಟೆ ಆಗ್ಬೋದು, ಈ ರೀತಿ ನಡೀತಾ ಇದೆ ಅಂತೇಳಿ ಮಾಹಿತಿಗಳೆಲ್ಲ ಬರ್ತಾ ಇತ್ತು. ಈ ಮಾಹಿತಿಗಳನ್ನೆಲ್ಲ ನಾನು ಕಲೆ ಹಾಕೊಂಡು ಇದನ್ನ ನೋಡೋಣ ಒಂದ್ ರೀತಿ ಅಂತೇಳಿ ನಾನು ಅಲ್ಲಿ ಸ್ಥಳೀಯ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಆರಕ್ಷಕರ ಠಾಣೆ ಸಿಬ್ಬಂದಿಯವರ ಹತ್ರ ನಾನು ಫೋನ್ ನಲ್ಲಿ ಮಾತಾಡಿದೆ. ನೋಡಿ, ನಿಮ್ಮ ವ್ಯಾಪ್ತಿ ಪ್ರದೇಶದಲ್ಲಿ ಈ ರೀತಿ ಒಂದು ಕಾನೂನು ಬಹಿರವಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ನಾವೆಲ್ಲ ಸಂಘಟನೆಯವರು ಹೋಗಿ ಈಗ ಆ ಒಂದು ಯಾವ ಪ್ಯಾಂಜನೋ ಮತ್ತೆ ಅದು ಯಾವ್ದೋ ಕ್ಲಬ್ ಇದೆಯಲ್ಲ, ಇದು ಪಬ್ ಇದೆಯಲ್ಲ, ಅಲ್ಲಿ ಒಂದು ನಾವು ಸೂಕ್ಷ್ಮವಾಗಿ ಇದನ್ನೆಲ್ಲ ಪರಿಶೀಲಿಸಿ ಒಂದು ಹೋರಾಟವನ್ನು ಮಾಡ್ಬೇಕಂತ ಇದೀವಿ ಅಂತೇಳಿ ನಾನು ಮಾಹಿತಿನ ಕೊಟ್ಟೆ. ಅದಕ್ಕೆ ಅವ್ರು ಹೇಳಿದ್ರು, ಸ್ವಾಮಿ ನೀವು ತಾವು ದಯಮಾಡಿ ನಮಗೆ ಲಿಖಿತ ರೂಪದಲ್ಲಿ ಒಂದು ಕೊಡಿ, ನಾವು ಕಾನೂನು ಅಡಿಯಲ್ಲಿ ಅಲ್ಲಿ ಏನಾದ್ರು ಕಾನೂನಾತ್ಮಕವಾದಂತ ಕಾನೂನು ಬರದೇ ಇರುವಂತಹ ಕೆಲಸಗಳೇನಾದ್ರು ಚಟುವಟಿಕೆಗಳು ನಡೀತಾ ಇದ್ರೆ ಅದಕ್ಕೆ ಕಾನೂನಾತ್ಮಕವಾದಂತಹ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತೀವಿ, ಅವ್ರನ್ನೆಲ್ಲರನ್ನು ಬಂಧಿಸ್ತೀವಿ ಅಂತೇಳಿ ಸಹ ನನಗೆ ಅಲ್ಲಿನ ನಮ್ಮ ಠಾಣಾಧಿಕಾರಿಗಾದಂತ ದೇವೇಂದ್ರಪ್ಪ ಸಾರು ಸಹ ನನಗೆ ಹೇಳಿದ್ರು. ಅವರ ಮಾತಿನಲ್ಲಿ ನನಗೆ ತುಂಬಾ ನಂಬಿಕೆ ಇತ್ತು. ಆದ್ರಿಂದ ನಾನು ಇವತ್ತು ಆ ಒಂದು ಏನಿದೆ ಪ್ಯಾಂಜಿಯೋ ಅಂತ ಹೇಳಿ ಆ ಒಂದು ಕ್ಲಬ್ ಮೇಲೆ ಪಬ್ ಮೇಲೆ ನಾನು ದೂರನ್ನ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಇದು ಏನು ಆಗ್ತದೆ ಅಂತ ನೋಡೋಣ. ಇದೇನಾದ್ರೂ ನಮ್ಮ ಆರಕ್ಷಕರ ಕೈಯಲ್ಲಿ ಆಗಲಿಲ್ಲ ಅಂತ ಬಂದಾಗ ಇದನ್ನ ಕಾನೂನು ಅಡಿಯಲ್ಲಿ ಯಾವ್ಯಾವ ಮಟ್ಟಕ್ಕೆ ಹೋರಾಟ ಮಾಡಬಹುದೋ ಆ ರೀತಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಇದಕ್ಕೆ ಬೀಗ ಹಾಕ್ಸುವಂತ ಕೆಲಸನ ಅಥವಾ ಅಲ್ಲಿ ಏನಾದ್ರು ಬೇರೆ ಬೇರೆ ಈ ರೀತಿ ನನಗೆ ಕೇಳಪಟ್ಟಂತ ವಿಷಯಗಳ ನಡೀತಾ ಇದ್ರೆ ಅದನ್ನೆಲ್ಲ ನಿಲ್ಲಿಸುವಂತದ್ದು ಮತ್ತೆ ಬೀಗ ಹಾಕುವಂಥದ್ದು ಎರಡೂ ಸಹ ನಮ್ಮ ಸಂಘಟನೆ ಮಾಡ್ತೀವಿ. ಯಾಕಂತಂದ್ರೆ ನಮ್ಮ ನಾಡಿನ, ನಮ್ಮ ಭಾಷೆಯ ಮೇಲೆ, ನಮ್ಮ ಕನ್ನಡಿಗರ ಮೇಲೆ ಹಾಗೂ ನಮ್ಮ ನಾಡಿನ ಮುಂದಿನ ಪೀಳಿಗೆ ಯುವತಿಯರ ಮೇಲೆ ಕಾಳಜಿ ವಹಿಸಿ ಅವ್ರು ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಕೆಟ್ಟ ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಅವರ ಜೀವನವನ್ನ ಅಂತ್ಯ ಮಾಡ್ಕೋಬಾರದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಇದಕ್ಕೆ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೂ ಸಹ ಇದಕ್ಕೆ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದೀವಿ. ನಮ್ಮ ಅನೇಕರು ಸಹ ಇದಕ್ಕೆ, ನನ್ನ ಸ್ನೇಹಿತರು ಸಹ ಹೌದು ಇದು ನಡೆಯುವಂಥದ್ದು ಸತ್ಯ ಇದೆ ಅಂತೇಳಿ ನನ್ನ ಗಮನಕ್ಕೆ ತಂದಿದ್ದಾರೆ. ನಾವು ಮುಂದೆ ಕೂಲಂಕುಷವಾಗಿ ವಿಚಾರಿಸಿ, ಯಾಕಂದ್ರೆ ಕಿವಿಯಿಂದ ಕೇಳೋದು ಸುಳ್ಳಾಗಬಹುದು, ನಾವು ಹತ್ರದಲ್ಲೇ ಹೋಗಿ ಕಣ್ಣಿಂದ ನೋಡಿ ವಿಮರ್ಶೆ ಮಾಡಿ ಅದು ಸತ್ಯವೇ ಆದ್ರೆ ಖಂಡಿತ ಇದಕ್ಕೆ ಬೀಗ ಹಾಕುವಂತ ಕೆಲಸ ಅಂತೂ ನಮ್ಮ ನೇತೃತ್ವದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಈಗ ಪೊಲೀಸ್ ಇಲಾಖೆಗೆ ಸಹ ನಾನು ಈ ದೂರನ್ನ ದಾಖಲಾತಿ ಮಾಡಿ ಈ ದೂರನ್ನು ಕೊಟ್ಟಿದ್ದೇನೆ. ಈ ದೂರಿಗೆ ಕೊಟ್ಟಿರೋದಕ್ಕೆ ಆ ಸಿಬ್ಬಂದಿ ಠಾಣೆಯಿಂದ ನಾನು ಸಹ ಅಕ್ನಾಲ್ಮೆಂಟ್ ಸಹ ಪಡೆದಿರ್ತೇನೆ. ಜೈ ಕರ್ನಾಟಕ ಹಾಗೂ ಜೈ ಕನ್ನಡಿಗರು. ಭಾರತದ ಪ್ರಮುಖ ಸಾಮಾಜಿಕ ಜಾಲತಾಣಗಳಾದ ಮೋಜ್, ಶೇರ್ ಚಾಟ್, ಆಟೋಪ್ಲೇ ಮುಂತಾದ ವೇದಿಕೆಗಳಲ್ಲಿ ವೇಗ ನ್ಯೂಸ್ ಕನ್ನಡ ತನ್ನದೇ ಆದ ವಿಭಿನ್ನ ಶೈಲಿಯಿಂದ ಜನರನ್ನು ಸೆಳೆಯುತ್ತಿದೆ. ಇಂದಿಗೆ 3 ಲಕ್ಷಕ್ಕೂ ಹೆಚ್ಚು ಜನರು ನಮ್ಮನ್ನು ಅನುಸರಿಸುತ್ತಿರುವುದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ನಮ್ಮ ಪ್ರೀತಿಯ ವೀಕ್ಷಕರ ವಿಶ್ವಾಸದ ಗುರುತು. ನಿಸ್ವಾರ್ಥವಾಗಿ ಸುದ್ದಿ ತಲುಪಿಸುವ ನಮ್ಮ ಧ್ಯೇಯವೇ ಈ ಸಾಧನೆಯ ಆಧಾರ. ಹೆಮ್ಮೆ ತರುವ ಈ ಕ್ಷಣದಲ್ಲಿ ನಾವು ಮತ್ತೆ ಒಮ್ಮೆ ಭರವಸೆ ನೀಡುತ್ತೇವೆ,
ವೇಗ ನ್ಯೂಸ್ ಕನ್ನಡ ಸದಾಕಾಲ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ನಿಂತುಕೊಳ್ಳುತ್ತದೆ.